ನನ್ನ ಹೆಸರು ನಾಗರಾಜ, ನಮ್ಮ ಅಪ್ಪನ ಹೆಸರು ಲಕ್ಷ್ಮಣ್. ಹಿಂದೂ ಕುರುಬರ ಜಾತಿ ಹುಟ್ಟಿದ್ರು, ನಾವೇನು ಕ್ರಿಶ್ಚಿಯನ್ ಜಾತಿ ಹುಟ್ಟಿಲ್ಲ. Son and calls his name Emmanuel and Jesus. ಯಕ್ಷಾಗ್ರಂಥದಲ್ಲಿ ಕೂಡ ಬರೆಯಲ್ಪಡುತ್ತೆ, ಒಬ್ಬ ಕನ್ನಿಕೆಯು ಗರ್ಭಿಣಿಯಾಗಿ ಒಂದು ಗಂಡು ಮಗುವನ್ನು ಹೊಡೆಯಲು ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಯಹೂದರಿಗೂ ಸಹ ಕೊಟ್ಟರು. ಎಷ್ಟು ಸಮಯ ಪರಮಾತ್ಮ ಮಾತಾಡಿದನು, ಹಿಮಾರಿ ಗರ್ಭದಲ್ಲಿ ಆತನು ಹುಟ್ಟಿ ಬರ್ತಾನೆ ಅಂತ ಹೇಳಿ. ಎಷ್ಟು ಸಮಯ ಹುಟ್ಟಿದ ಯಹೂದರ ಧರ್ಮದಲ್ಲಿ, ಎಷ್ಟು ಸಮಯ ಬರೆಯಲ್ಪಟ್ಟಿದ್ದು ಯಹೂದರ ಗ್ರಂಥದಲ್ಲಿ. ಯೇಸು ಸಮಯ ಎಲ್ಲ ಯೇಸು ಅರ್ಥ ಆಗೈತೆ ಅಂದ್ರೆ, ಯೇಸು ಸ್ವಾಮಿ ಅಬ್ರಹಾಮನ ಸಂತಾನದ ಯಹೂದ್ಯರಲ್ಲಿ ಕೂಡ ಹುಟ್ಟು ಬಂದ. ಅಬ್ರಹಾಮ್ ಅಲ್ಲದ ಸಂತಾನದಲ್ಲಿ ನಮ್ಮಲ್ಲಿ ಕೂಡ ಬರೆಯಲ್ಪಟ್ಟ. ಆತನು ನಮಗೋಸ್ಕರ ಹುಟ್ಟಿದ, ಯಾರಿಗೋಸ್ಕರ ಹುಟ್ಟಿಲ್ಲ. ಎಲ್ಲಿದ್ರ ಒಬ್ಬ ಕುಮಾರಿ ಗರ್ಭದಲ್ಲಿ ಹುಟ್ಟಿ ಬಂದ. ಯಾಕಂತ ಕೇಳಲ್ಲ. ಗಂಡ ಹೆಂಡತಿ ಅಂದ್ರೆ ಪಾಪಿಗಳಿದ್ದಾರೆ ಈ ಜಗತ್ತಿನಲ್ಲಿ, ಹೌದಲ್ಲ? ಕೇಳಿ ಬರಲಿಲ್ಲ. ಗಂಡ ಹೆಂಡತಿ ಪಾಪಿಗಳಿದಾರ. ಗಂಡನ ಪಾಪ ಮಾಡ್ತಾರೆ, ಹೆಂಡತಿನ ಪಾಪ ಮಾಡಿದಾರ, ಎಲ್ಲಾರು ಪಾಪ ಮಾಡಿದಾರ. ಹಂಗಾಗಿ ಅವರ ರಕ್ತದಲ್ಲಿ ಏನೈತಿ? ಪಾಪದ ಗುಣ ಐತಿ. ಏನೈತಿ? ಅವರಲ್ಲಿ ಗುಣದ ಪಾಪ ಐತಿ. ಅದಕ್ಕಾಗಿ ನೋಡಿರ್ಬೇಕಾದ್ರೆ ನೀವು ಒಂದು ಹುಡುಗಿ ನಮ್ಮ ನಮ್ರತ ಇದಾವ ನೋಡ್ರಿ, ಇಲ್ಲಿ ನಮ್ರತ ಅದಾವ್ರಿ, ನಮ್ ನೋಡಿದ್ರೆ ನೀವು ನಮ್ಮ ಸಾಕ್ಷಿಗೆ ಮಾಯ ಮಾಡಕ್ ಹೋದ್ರೆ ಮೂತಿ ಕರ್ರ ಮಾಡ್ತಾವೆ. ನಮ್ರತಾಗ ಮಾಯ ಮಾಡಕತ್ತಂದ್ರೆ ಸಾಕ್ಷಿ ಮೂತಿ ಕರ್ರ ಮಾಡ್ತಾವ. ಆ ಹೊಟ್ಟೆಗೆ ನಾವು ಕಲಿಸುದು ಎಂತ ಗುಣ ಅದ? ರಕ್ತದ ಗುಣ. ಹೇಳ್ರಿ, ಯಾರು ಪಾಪ ಮಾಡಕ್ ಕಲ್ಸಂಗಿಲ್ಲ, ಹೊಟ್ಟೆಗೆ ಬಿಡ್ತಾರ ಕಲ್ಸಂಗಿಲ್ಲ, ಜಗಳಾಡಕ್ ಕಲ್ಸಂಗಿಲ್ಲ. ಆದ್ರ ಅವ್ ಜಗಳಾಡ್ತಾವ. ಸಾಕ್ಷಿ ನೋಡ್ತಾವ. ಯಾನ್ ಹೋದವ್ರು ಅವ್ ಯಾರ ಕಲಿಸ್ತೀವಿ ಜಗಳಕ್ಕ? ನಾವು ಕಲಿಸ್ತೀವಿ, ನಾವು ಜಗಳ ಬರ್ತ ಕಲಿಸ್ತೀವಿ. ತಿರುಗಿ ಅವ್ ಜಗಳಾಡ್ತಾವ. ಯಾಕೆ ಜಗಳಾಡ್ತಾರೆ?